ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮ್ ಜೊತೆ ಒಂದು ಅದ್ಭುತವಾದ ಮೆಡಿಕಲ್ ಅಚೀವ್ಮೆಂಟ್ ಬಗ್ಗೆ ವಿಷಯ ಹಂಚಿಕೊಂತಿದ್ದೇನೆ. ಚಿಕಿತ್ಸೆಯೇ ಇಲ್ಲದೆ ಯಾವುದೇ ಕಟ್ ಅಥವಾ ಹೊಲಿಗೆ ಇಲ್ಲದೆ ಕುತ್ತಿಗೆಯಲ್ಲಿದ್ದ ದೊಡ್ಡ ಗಡ್ಡೆಯನ್ನು ತೆಗೆದು ಹಾಕೋಕೆ ಸಾಧ್ಯನಾ? ಖಂಡಿತ ಸಾಧ್ಯ. ನಮ್ಮ ಬೆಂಗಳೂರಿನ ಕೆಂಗೇರಿಯಲ್ಲಿರುವ ಗ್ಲೆನೆಗಲ್ಸ್ ಬಿಜಿಎಸ್ ಆಸ್ಪತ್ರೆಯ ವೈದ್ಯರು ಇದನ್ನ ಸಾಧಿಸಿ ತೋರಿಸಿದ್ದಾರೆ. 41 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರಿಗೆ ಕುತ್ತಿಗೆಯಲ್ಲಿ ಕ್ಯಾನ್ಸರ್ ರಹಿತ 16 ಕ್ಯೂಬಿಕ್ ಸೆಂಟಿಮೀಟರ್ ನಷ್ಟು ದೊಡ್ಡ ಥೈರಾಯ್ಡ್ ಗಡ್ಡೆ ಇತ್ತು. ಅದಕ್ಕೆ ರಕ್ತ ಪೂರೈಸೋ ದೊಡ್ಡ ರಕ್ತನಾಳವೂ ಇತ್ತು. ಮಾಮೂಲಿ ಸರ್ಜರಿ ಅಂದ್ರೆ ಭಯ, ಗಾಯದ ಕಲೆಗಳ ಚಿಂತೆ ಬೇರೆ. ಆದ್ರೆ ಡಾಕ್ಟರ್ ನವೀನ್ ಚಂದ್ರಶೇಖರ್ ಅವರ ನೇತೃತ್ವದ ವೈದ್ಯಕೀಯ ತಂಡ ಒಂದು ವಿನೂತನ ಹಾದಿ ಹಿಡಿತು. ಡೈರೆಕ್ಟ್ ಪಂಚರ್ ಎಂಬೋಲೈಸೇಷನ್ ಮತ್ತು ಮೈಕ್ರೋವೇವ್ ಅಬ್ಲೇಷನ್ ಅನ್ನೋ 2 ಅಡ್ವಾನ್ಸ್ಡ್ ವಿಧಾನಗಳನ್ನ ಒಂದೇ ಬಾರಿಗೆ ಸಂಯೋಜಿಸಿ ಚಿಕಿತ್ಸೆ ಕೊಟ್ಟಿದ್ದಾರೆ. ಭಾರತದಲ್ಲಿ ಈ ರೀತಿಯ ಚಿಕಿತ್ಸೆ ನೀಡಿರೋದು ಇದೇ ಮೊದಲ ಬಾರಿ. ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಯಾವುದೇ ದೊಡ್ಡ ಉಪಕರಣಗಳಿಲ್ಲದೆ ಕೇವಲ ನಾರ್ಮಲ್ ಐವಿ ಕ್ಯಾನುಲಾ ಮತ್ತು ಅಲ್ಟ್ರಾಸೌಂಡ್ ಬಳಸಿ ಲೋಕಲ್ ಅನೆಸ್ಥೇಷಿಯಾದಲ್ಲಿ ಕೇವಲ 90 ನಿಮಿಷದಲ್ಲಿ ಈ ಪ್ರೊಸೀಜರ್ ಮುಗಿಸಿದ್ದಾರೆ. ಡಾಕ್ಟರ್ ನವೀನ್ ಚಂದ್ರಶೇಖರ್ ಅಂತ. ಐ ಆಮ್ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ವರ್ಕಿಂಗ್ at Gleneagles BGS Hospital, which is also a Fortis Network Hospital in Kengeri, Bangalore. ಸೊ ಇವತ್ತು ನಾವು ಒಂದು ರೇರ್ ಆಗಿರೋ ಕೇಸ್ ಅಥವಾ ರೇರ್ ಪ್ರೊಸೀಜರ್ ಅನ್ನ ಹ್ಯಾಂಡಲ್ ಮಾಡಿದೀವಿ ಅಂತ ಹೇಳ್ಬೋದು. ಇದರಲ್ಲಿ ಏನು ಅಂದ್ರೆ ಒಂದು 40-year-old ಫಿಮೇಲ್ಗೆ ಥೈರಾಯ್ಡ್ ತೊಂದರೆ ಇತ್ತು. ಸೊ ನಾವು ಥೈರಾಯ್ಡ್ ಗಂಟು ಅಥವಾ ಥೈರಾಯ್ಡ್ ಸಮಸ್ಯೆಯನ್ನ ಕಾಮನ್ ಆಗಿ ಹೆಣ್ಮಕ್ಳಲ್ಲಿ ಜಾಸ್ತಿಯಾಗಿ ನೋಡುವಂಥದ್ದು ಹೆಣ್ಮಕ್ಳಲ್ಲಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕತ್ತಲ್ಲಿ ಇರೋ ಗಂಟನ್ನ ನಾವು ಹೇಗೆ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ಅಥವಾ ಆ ಟ್ರೀಟ್ಮೆಂಟ್ ಮಾಡಿಫಿಕೇಶನ್ ಹೇಗಾಗಿದೆ ಅಂತ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಇನಿಷಿಯಲಿ ಸರ್ಜರಿ ಮಾತ್ರ ಈ ಗಂಟುಗಳನ್ನ ನಾವು ಟ್ರೀಟ್ ಮಾಡೋಕ್ಕೆ ಸರ್ಜರಿ ವಾಸ್ ದ ಓನ್ಲಿ ಆಪ್ಷನ್. ಬಟ್ ನಾವು ಈ ಇಂಟರ್ವೆನ್ಷನ್ ರೇಡಿಯಾಲಜಿ ಅನ್ನೋ ಬ್ರಾಂಚ್ ವಿಚ್ ಈಸ್ ಸಬ್ ಸ್ಪೆಷಾಲಿಟಿ ಅವರ ಸೂಪರ್ ಸ್ಪೆಷಾಲಿಟಿ ಆಫ್ ರೇಡಿಯಾಲಜಿ, ಇಲ್ಲಿ ಏನು ಮಾಡಿದೀವಿ ನಾವು ಈ ಕೇಸಲ್ಲಿ ಅಂದರೆ ಈ ಗಂಟನ್ನ ಯಾವುದೇ ಸರ್ಜರಿ ಇಲ್ಲದೆ, ಯಾವುದೇ ಜನರಲ್ ಅನಸ್ತೇಷಿಯಾ ಇಲ್ಲದೆ, ಯಾವುದೇ ಬ್ಲೀಡಿಂಗ್ ಅಥವಾ ಬ್ಲಡ್ ಲಾಸ್ ಇಲ್ಲದೆ ಇಲ್ಲಿ ನಮ್ಮ ಆಸ್ಪತ್ರೆ ಗ್ಲೆನೆಗಲ್ಸ್ BGS ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದು. ಇದರಲ್ಲಿ ನಾವು ಒಂದು ಸ್ಮಾಲ್ ನೀಡಲ್ ಮೂಲಕ ಹೇಗೆ ನಾವು ಬ್ಲಡ್ ಸ್ಯಾಂಪಲ್ ತಗೊಳ್ತೀವಿ ಆ ಸೈಜ್ ಅಷ್ಟು ಇರೋ ನೀಡಲನ್ನ ಆ ಥೈರಾಯ್ಡ್ ಗಡ್ಡೆಯಲ್ಲಿ ಹಾಕಿ ಅಲ್ಟ್ರಾಸೌಂಡ್ ಮೂಲಕ ನೋಡಿಕೊಂಡು ಪ್ರಿಸೈಸ್ ಟಾರ್ಗೆಟ್ ಅಂತ ಹೇಳ್ತೀವಿ, ಪ್ರಿಸಿಷನ್ ಟಾರ್ಗೆಟ್ ಮಾಡಿಕೊಂಡು ಅದನ್ನ ರಕ್ತನಾಳನ ಬ್ಲಾಕ್ ಮಾಡಿದ್ವಿ. ಸೊ ಥೈರಾಯ್ಡ್ ನಾಡ್ಯೂಲನ್ನು ನಾವು ಕರಗಿಸ್ಬೇಕಾದ್ರೆ ಈ ರಕ್ತನಾಳಗಳನ್ನು ಬ್ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದನ್ನು ನಾವು ಕ್ಯಾತ್ ಲ್ಯಾಬಲ್ಲಿ ರೂಟೀನಾಗಿ ಮಾಡ್ತೀವಿ. ಕ್ಯಾತ್ ಲ್ಯಾಬ್ ಅಂದರೆ ಸ್ವಲ್ಪ ಹೈ ಎಂಡ್ ಪ್ರೊಸೀಜರ್ ಅಂತ ಹೇಳ್ಬೋದು. ಅದರಲ್ಲಿ ಎಕ್ಸ್ಪೆನ್ಸಸ್ಸು, ಅದಾದಮೇಲೆ ಕಾಸ್ಟು ಅದೆಲ್ಲ ಜಾಸ್ತಿ ಆಗುತ್ತೆ. ಆಮೇಲೆ ರೇಡಿಯೇಷನ್ ಎಕ್ಸ್ಪೋಜರ್ ಕೂಡ ಇರುತ್ತೆ. ಸೊ ಈ ಕೇಸಲ್ಲಿ ನಾವು ಏನು ಮಾಡಿಫಿಕೇಶನ್ ಮಾಡಿದ್ವಿ ಅಂದರೆ ಕ್ಯಾತ್ ಲ್ಯಾಬ್ ಇಲ್ಲದೆ ಅಲ್ಟ್ರಾಸೌಂಡ್ ಗೈಡೆಡ್ ಆ ರಕ್ತನಾಳವನ್ನು ಒಂದು ಸ್ಮಾಲ್ ಕ್ಯಾನುಲಾ ಅಥವಾ ಸೂಜಿಯಿಂದ ಟಾರ್ಗೆಟ್ ಮಾಡಿ ರಕ್ತನಾಳನ ಬ್ಲಾಕ್ ಮಾಡಿದ್ವಿ. ಸೊ ಈ ತರ ರಕ್ತನಾಳ ಬ್ಲಾಕ್ ಮಾಡೋದ್ರಿಂದ ಏನಾಗುತ್ತೆ, ಆ ಗಂಟು ಕರ್ಗಕ್ಕೆ ಹೆಲ್ಪ್ ಆಗುತ್ತೆ. ಚಿಕಿತ್ಸೆ ನಡೆಯುವಾಗ ಪೇಷಂಟ್ ಎಚ್ಚರವಾಗಿಯೇ ಇದ್ರು. ಅದೇ ದಿನ ಡಿಸ್ಚಾರ್ಜ್ ಕೂಡ ಆದ್ರು. ಈಗ ಈ ಬೃಹತ್ ಗಡ್ಡೆ ಕೇವಲ 3 ಕ್ಯೂಬಿಕ್ ಸೆಂಟಿಮೀಟರ್ ಗಳಿಗೆ ಕುಸಿದು ಪೂರ್ತಿ ಮಾಯವಾಗಿದೆ. ಇಂತಹ ಅದ್ಭುತ ತಂತ್ರಜ್ಞಾನ ಮೆಡಿಕಲ್ ಫೀಲ್ಡ್ ನಲ್ಲಿ ದೊಡ್ಡ ಕ್ರಾಂತಿಯನ್ನೇ ತರಲಿದೆ. ನಾರ್ಮಲ್ ಆಗಿ ಈ ಟ್ರೀಟ್ಮೆಂಟ್ ನಮ್ಗೆ ರೆಸ್ಪಾನ್ಸ್ ಬರಕ್ಕೆ 3 ರಿಂದ 4 ತಿಂಗಳಾಗುತ್ತೆ. ಬಟ್ ಈ ಮಾಡಿಫಿಕೇಶನ್ ಮಾಡಿರೋದ್ರಿಂದ what we can see is within 2 months we could see a significant reduction in the size without any surgery. For example, scar mark ಏನು ಬೇಕಾಗೋದಿಲ್ಲ. Patient hospitalization is also not required. They can come in the morning. So ಈ patient ಬೆಳಗ್ಗೆ ಬಂದ್ರು, ಆ ಗಡ್ಡೆನ ನಾವು FNAC ಮುಂಚೆನೆ ಮಾಡಿ ಅದನ್ನ ನಾನ್ ಕ್ಯಾನ್ಸರ್ ಅಂತ ಲೇಬಲ್ ಮಾಡಿದ್ವಿ. ಅದಾದ ನಂತರ ನಾವು ಈ ಮಾಡಿಫಿಕೇಶನ್ ಅನ್ನ ಮಾಡಿ ಪೇಷಂಟ್ನ ಆ ಗಡ್ಡೆನ ಟ್ರೀಟ್ ಮಾಡಿದ್ದು. So 2 months follow-up, the swelling is completely gone. The patient is without any medications. Swelling ಏನು ಇಲ್ಲ. She don't feel that choking effect in the throat. ಯಾವುದು ಕಂಪ್ರೆಷನ್ ಇಲ್ಲ, ಊಟ ಮಾಡಕ್ಕೆ ತೊಂದರೆ ಇಲ್ಲ, ನೀರು ಕುಡಿಯೋಕ್ಕೂ ತೊಂದರೆ ಇಲ್ಲ. So the message which I want to deliver is intervention radiology has lot of things to do in the modern medicine, which is all evidence based. It is nothing magic as if everything is evidence based. It is data backed, and this kind of modification gives a lot of future scope of doing these non-surgical minimal invasive treatments in the thyroid nodule patients. ವೈದ್ಯಕೀಯ ರಂಗದ ಈ ಸಾಧನೆಗೆ ಒಂದು ಲೈಕ್ ಇರಲೇಬೇಕಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.